ಅಂದ್ಕೂಳೆ ನಮ್ಗೆ ನೆನಪಾಗೋದು ಪ್ರಾಣೇಶ್, ರಾಘವೇಂದ್ರಾಚಾರ್ ಇವರು ನೆನಪಾಗತ್ತೆ. ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಸ್ಟ್ಯಾಂಡಪ್ ಕಾಮಿಡಿನ. ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ, ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಆರಾಮಾಗಿ ಕುಂತಿದ್ದೆ, ಯಾಕಂದ್ರೆ ಇಲ್ಲಿ ಸಿಂಗಿಂಗ್ ನಡೀತು, ಎಲ್ಲ ಸಿಂಗಿಂಗ್ ಮಾಡಿ ಒಬ್ಬೊಬ್ಬರೇ ಹೋಗ್ತಾ ಉಳಿದ್ರು, ರೂಮ್ ಖಾಲಿ ಆಯಿತು. ಆದ್ರೆ ಡ್ಯಾನ್ಸ್ ಮಾಡೋರು ಇದಾರಲ್ಲ, ಕಮಾಲ್ ಮಾಡಿಬಿಟ್ರು. ಎಲ್ಲರನ್ನೂ ಮತ್ತೆ ಸೇರಿಸ್ಬಿಟ್ರಿ. ಇಲ್ಲಿ ಎಲ್ಲರನ್ನೂ ಸೇರಿಸಿ ನಾವು ಈ ಸ್ಟ್ಯಾಂಡಪ್ ಕಾಮಿಡಿ ಅಲ್ಲ, ಕಾಮಿಡಿ ಪೀಸ್ ಅನ್ನ ಸ್ಟ್ಯಾಂಡ್ ಆಗ್ತಿದ್ದೀವಿ ಅಂತ ಅನಿಸ್ತಾ ಇದೆ. ಅವರು ನನಗೆ ಇಲ್ಲಿ ಬೈಲಿಕ್ಕೆ ಜನ ಸೇರಿಸಿದಾರೋ, ಕ್ಲಾಪ್ಸ್ ಹಾಕ್ಲಿಕ್ಕೆ ಜನ ಸೇರಿಸಿದಾರೋ ಗೊತ್ತಿಲ್ಲ. ಆ ಒಟ್ಟಿನಲ್ಲಿ ಜನ ಅಂತೂ ಸೇರಿಸಿ ಅವ್ರು ಹೋಗ್ಬಿಟ್ರು, ಅವ್ರು ಇಲ್ಲ ಇಲ್ಲಿ. ಇನ್ನು ನನಗೆ ನನ್ನ ಹೆಸರಿಂದ ದೊಡ್ಡ ಪ್ರಾಬ್ಲಮ್. ಒಮ್ಮೆ ಏನಾಯ್ತು, ಆರಾಮಿರ್ಲಿಲ್ಲ, ಹಿಂಗೆ ಆಸ್ಪತ್ರೆಗೆ ಹೋದೆ. ಆಸ್ಪತ್ರೆಗೆ ಹೋದಾಗ ಅಲ್ಲಿ ಹೆಸರು ತಗೊಂತಾರಲ್ಲ, ಮೇಡಮ್ ನಿಮ್ಮ ಹೆಸರೇನ್ರಿ ಅಂದ್ರು. ರಂಜನಾ ಭಟ್ ಅಂತ ಹೇಳಿ ಅಂತಂದೆ. ಬರ್ಕೊಂಡ್ರು. ಮೇಡಮ್ ನಿಮ್ಮ ಅಡ್ರೆಸ್ ಹೇಳ್ರಿ ಅಂದ್ರು. ರೈಲ್ವೆ ಸ್ಟೇಷನ್ ಹತ್ರ ಅಂತಂದೆ. ಅಲ್ಲೇ ಮೇಡಮ್ ನಿಮ್ಮ ಅಡ್ರೆಸ್ ಹೇಳ್ರಿ ಅಂದ್ರು. ಅಲ್ಲ ನಮ್ಮನೆ ರೈಲ್ವೆ ಸ್ಟೇಷನ್ ಹತ್ರನೇ ಇದೆ ಅಂತಂದೆ ನಾನು. ಅಲ್ಲೇ ಸರ್ ನಿಮ್ಮ ಸರ್ ನೇಮ್ ಹೇಳ್ರಿ ಅಂತಂದ್ರು. ನನಗೆ ಅಯ್ಯೋ ರಾಮ, ಈ ಸರ್ ನೇಮು ನಾವೇನು ಉಪನಾಮ ಅಥವಾ ಅಡ್ಡ ಹೆಸರು ಅಂತ ಹೇಳ್ತೀವಲ್ಲ, ಆ ಅಡ್ಡ ಹೆಸರು ಅಡ್ರೆಸ್ ಆಗಿ ಬದಲಾಗಿದ್ದು ಅಲ್ಲೇ ನೋಡಿದೆ ನಾನು. ನೆಕ್ಸ್ಟ್ ಏನು ಹೇಳಿಲ್ಲ ಬಟ್ ಅಂತಂದೆ. ಸುಮ್ಮನೆ ನನ್ನ ಪಾಳಿ ಯಾವಾಗ ಬರುತ್ತೋ ಅಂತ ಕಾಯ್ತಾ ಕುಂತಿದ್ದೆ. ಕುಂತಾಗ ಒಂದು 4 ಚಂದ್ರದ್ದು ಮುಗೀತು. ನೆಕ್ಸ್ಟ್ ಅಲ್ಲಿ ಕರೀತಾರಲ್ಲ, ಕರೆದು ರಾಜಣ್ಣ ಅಂದ್ರು. ನಾನು ಅಕ್ಕಪಕ್ಕ ನೋಡಿದೆ, ಯಾರು ರಾಜಣ್ಣ ಅನ್ನೋದಂತೂ ಎದ್ದು ಹೋಗ್ಲಿಲ್ಲ. ಮತ್ತೆ ಏನ್ ಮಾಡಿದೆ, ಹಂಗೆ ಮತ್ತೊಂದ್ಸಲ ಯಾರು ಎದ್ದು ಹೋಗ್ಲಿಲ್ಲಲ್ಲ, ಅವರು ಮತ್ತೊಮ್ಮೆ ಕರೀತಾರೆ. ರಾಜಣ್ಣ ಯಾರ್ರಿ ಅಂದ್ರು. ಅವಾಗ್ಲೂ ನನ್ಗೆ ಯಾರು ಗಂಡು ಮಕ್ಕಳನ್ನ ಕರೀತಿದ್ದಾರೆ ಅಂತ ನನಗೆ, ನನ್ನ ಹೆಸರು ಕರೀತಿದ್ದಾರೆ ಅಂತ ಅವಾಗ್ಲೂ ಗೊತ್ತಾಗ್ಲಿಲ್ಲ ನನಗೆ. ನೆಕ್ಸ್ಟ್ ಮತ್ತೀಗ ಅವ್ರು ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ರಾಜಣ್ಣ ಬಾಟ ಯಾರ್ರಿ ಅಂದ್ರು. ಅಲ್ಲ ನನಗೆ ಅವಾಗ ನಿಧಾನಾಗಿ ಆ ಕಡೆ ಈ ಕಡೆ ನೋಡಿ ಎದ್ದು ನಿಂತೆ. ಮೇಡಮ್ ನೀವ ಅಂದ್ರು. ಸರ್ ಅದು ರಾಜಣ್ಣ ಅಲ್ರಿ, ರಂಜನಾ ಭಟ್ ಅಂತ ಹೇಳಿ ಅಂತಂದೆ. ಅವ್ರೇನ್ ತಲೆ ಕೆಡ್ಸ್ಕೊಂಡಿಲ್ರಿ, ನಾನ್ ತಲೆ ಕೆಡ್ಸ್ಕೊಂಡೆ, ಮುಂದೆ ನನ್ನ ಹೆಸರು ಹೆಂಗ್ ಬರೆಸ್ಬೇಕು ಅಂತ ಹೇಳಿ. ಇನ್ನು ನಮ್ಮ ಫೋಟೋ ಹುಚ್ಚ್ರಿ. ಈಗ ಬಾಯ್ಸ್ ಗಂಡು ಮಕ್ಳು ಇರ್ತಾರೆ, ಅವ್ರಿಗೆ ಸ್ಟೇಜ್ ಮೇಲೆ ಸನ್ಮಾನ ಮಾಡ್ತಾ ಇದ್ರು, ಅವ್ರ ಪಾಡಿಗೆ ಅವ್ರು ಸನ್ಮಾನ ಮಾಡಿಸ್ಕೊಂತಾರ, ಹಂಗೆ ಹೋಗ್ತಾರೆ. ಅವ್ರಿಗೆ ಫೋಟೋ ಹುಚ್ಚಿರೋದಿಲ್ಲ, ಫೋಟೋ ಸ್ಟೇಟಸ್ ಹುಚ್ಚಿರೋದಿಲ್ಲ. ನಾವು ಹೆಣ್ಮಕ್ಳು ಹಂಗಲ್ಲ. ವೆಲ್ಕಮ್ ಮಾಡ್ಲಿಕ್ಕೆ ಒಂದು ರೋಸ್ ಕೊಡ್ಲಿಕ್ಕೆ ಹಿಂಗ್ ಹೋಗ್ತಾ ಇದ್ರೆ ಸಾಕು, ಅಲ್ಲಿ ಮೊಬೈಲ್ ಕೊಟ್ಟು ಬಂದಿರ್ತೀವಿ. ಸ್ವಲ್ಪ ನಾನು ಮೊಬೈಲಲ್ಲಿ ಫೋಟೋ ತೆಗಿ, ನಾನು ಸ್ಟೇಟಸ್ ಹಾಕ್ಲಿಕ್ಕೆ ಬೇಕು ಅಂತ. ಆಮೇಲೆ ಇಷ್ಟಕ್ಕೆ ಸುಮ್ಮನೆ ಆಗೋದಿಲ್ಲ ನಾವು. ಅಲ್ಲಿ ದೊಡ್ಡ ಪ್ರೋಗ್ರಾಮ್ ಅನ್ಕೂಳೆ ದೊಡ್ಡ ಕ್ಯಾಮ್ರಾಮನ್ ಅಂತ ಕರೆದಿರ್ತಾರೆ. ನಾವು ಆ ಕ್ಯಾಮ್ರಾಮನ್ ಕಡೆ ನೋಡೋದಿಲ್ಲ, ನಮ್ಮ ಮೊಬೈಲ್ ಕಡೆ ನೋಡ್ತಿರ್ತೀವಿ. ಯಾಕಂದ್ರೆ ನಮ್ಗೆ ಆ ಕ್ಯಾಮ್ರಾಮನ್ ಫೋಟೋ ನಮ್ಗೆ ಸಿಗೋದಿಲ್ಲ, ನಮ್ಮ ಮೊಬೈಲಲ್ಲಿ ಇದ್ದಿದ್ದಷ್ಟೇ ನಮ್ಗೆ ಸಿಗ್ತದೆ. ಅದ್ರ ಸಲುವಾಗಿ ಈಗ ನಾನು ಕೊಟ್ಟು ಬಂದೀನಿ ನನ್ನ ಮೊಬೈಲ್ ವಿಡಿಯೋ ಮಾಡಿ ಅಂತ. ಏನಾಗಿರ್ತದೆ ಅಂದ್ರೆ, ಈಗ ಅಲ್ಲ ಇಲ್ಲಿ ಆಕ್ಚುಲಿ ನಾವು ಪರಿಚಯ ಇದ್ದವ್ರ ಹತ್ರ ನಾನು ಮೊಬೈಲ್ ಅನ್ನು ಕೊಟ್ಟು ಬಂದಿದ್ದೀನಿ. ಆದ್ರೆ ಎಲ್ಲ ಹೊರಗಡೆ ಹೋದಾಗ ನಮ್ಗೆ ಪರಿಚಯ ಇರೋದಿಲ್ಲ, ಯಾರ್ದೋ ಕೈಯಲ್ಲಿ ಮೊಬೈಲ್ ಕೊಟ್ಟು ಬಂದ್ಬಿಡ್ತೀವಿ. ಆಮೇಲೆ ಅಯ್ಯೋ ದೇವ್ರೆ, ಆ ಮೊಬೈಲ್ ಯಾರು ಓದ್ಕೊಂಡೋದ್ರೆ ಏನ್ ಮಾಡ್ಬೇಕು ಅನ್ನೋದಾಗುತ್ತೆ. ಇನ್ನು ನಮ್ಮ ಟೀಚರ್ ಲೈಫ್ ಹೇಳ್ಬೇಕಂದ್ರೆ, ಒಮ್ಮೆ ಒಂದಿನ ಹುಡುಗ ಬಂದ, ಲೇಟಾಗಿ ಬಂದ. ಬೆಳಗ್ಗೆ ಪ್ರೇಯರ್ಗಿಂತ ಲೇಟಾಗಿ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಬಂದ. ಯಾಕಪ್ಪ ಲೇಟಾಗಿ ಬಂದಿ ಅಂತ ಅಂದೆ. ಅವನೇನಂದ, ಮಿಸ್ ಆರಾಮಿದ್ದಿದ್ದಿಲ್ರಿ ಅಂದ. ಆರಾಮಿಲ್ಲ ಅಂದ್ರೆ ಲೇಟ್ ಯಾಕಾಗ್ತ ಅಂದೆ. ಮಿಸ್ ಆಸ್ಪತ್ರೆ ಹೋಗಿದ್ದೀರಿ ಅಂದ. ಅಲ್ಲ ಇಷ್ಟು ಬೆಳಗ್ಗೆ ನಿಂಗೆ 9 ಗಂಟೆ ಒಳಗೆ ಯಾವ ಆಸ್ಪತ್ರೆ ತೆಗಿತಾ ಇದೆಯೋ ಅಂದೆ. ಮಿಸ್ ನಿನ್ನೆ ರಾತ್ರಿ ಆಸ್ಪತ್ರೆ ಹೋಗಿದ್ದೇನೆ ಅಂದ. ಅಲ್ಲ ನಿನ್ನೆ ರಾತ್ರಿ ಆಸ್ಪತ್ರೆ ಹೋದ್ರೆ ಇನ್ನೊಂದು ಯಾಕೆ ಲೇಟ್ ಆಯ್ತು. ಮಿಸ್ ನಿನ್ನೆ ನಮ್ಮ ತಂಗಿ ಕರ್ಕೊಂಡು ಹೋಗಿದ್ದೆ, ಅವಳಿಗೆ ಆರಾಮಿದ್ದಿದ್ದಿಲ್ಲ ಅಂತ. ನೋಡ್ರಿ ಮಕ್ಕಳು ಹೆಂಗೆ ತಪ್ಪಿಸ್ಕೊಂತಾರೆ ಅಂತ ಹೇಳೋದನ್ನ. ಇನ್ನು ನಾವು ಶಾಪಿಂಗಿಗೆ ಹೋಗಿರ್ತೀವಿ. ಒಮ್ಮೆ ಏನ್ ಮಾಡಿ ನಾವು ಮುಳ್ಳಯ್ಯನಗಿರಿ ಕಡೆ ಹೋದ್ವಿ. ನಾವು ಟೂರಿಗೆ ಹೋದ್ವಿ ಅಂದ್ರೆ ಕೂಲಿಂಗ್ ಗ್ಲಾಸ್ ಹಾಕೋದು ಒಂದು ಫ್ಯಾಷನ್. ಹೌದು, ಅಲ್ಲಿ ಎಲ್ಲರೂ ಕೂಲಿಂಗ್ ಗ್ಲಾಸ್ ಹಾಕೊಂಡ್ ಬಂದಾರ. ನಾವು ಒಂದು ಯಾಕೆ ಹಂಗೆ ಸುಮ್ಮನೆ ಹೋಗೋದು ಅಂತ ಹೇಳಿ ಕೂಲಿಂಗ್ ಗ್ಲಾಸ್ ತಗೊಳ್ಳಿಕ್ಕೆ ಅಂತ ಹೋದ್ವಿ. ಅಲ್ಲಿ ಹೋದ್ರೆ ಅವ್ರು ಏನಂದ್ರು, ನಾವು ಅದು ಬೇಡ ಇದು ಬೇಡ ಅಂತ ಹಂಗೆ ಸೈಡ್ ಇಡ್ತಾ ಇದ್ವಿ, ಹಂಗೆ ಮೇಲಿಂದ ನೋಡಿ. ಅಲ್ಲಿ ಅವರು ಸೇಲ್ ಮಾಡ್ತಾರಲ್ಲ, ಅವ್ರು ಏನಂದ್ರು, ಮೇಡಮ್ ಒಮ್ಮೆ ಹಾಕಿ ನೋಡ್ರಿ, ಹಾಕಿ ನೋಡಿ ನೀವು ಚಾಯ್ಸ್ ಮಾಡ್ರಿ ಅಂತಂದ್ರು. ಹಂಗೆ ಹಿಂಗೆ ಹಿಡ್ದಿದ್ದ ತಡ, ಅಯ್ಯೋ ಮೇಡಮ್ ಭಾಳ ಸೂಪರ್ ಅಂದ್ರೆ ಕಾಶ್ಮೀರಿ ಆಪಲ್ ಇದ್ದಂಗಿದ್ದೀರಿ ಅಷ್ಟು. ಅಲ್ಲ ನಾವ್ ಹೆಂಗಿದೀವಿ, ಕೊಳತ್ ಆಪಲ್ ಇದ್ದಂಗಿದ್ರೆ ಅವ್ರು ಕಾಶ್ಮೀರಿ ಆಪಲ್ ಇದ್ದಂಗಿದ್ದೀರಿ ಅಂತ ಹೇಳ್ತಾರೆ. ಪಕ್ಕದಲ್ಲಿ ಇದ್ದವರೆಲ್ಲ ನಕ್ಕಿದ್ರು. ನಾವು ಸುಮ್ಮನೆ ಮರ್ಯಾದೆ
ಹೋದೆ ನಾನು. ಈಗ ನಾವು ಡ್ರೆಸ್ ತಗೊಳ್ಳಿಕ್ಕೆ ಹೋದ್ರು ಹಂಗೆ, ಡ್ರೆಸ್ ತಗೊಳ್ಳಿಕ್ಕೆ ಹೋದ್ರು ಅಲ್ಲಿ ಗೋಡನ್ದಾಗ ರಾಶ್ ಕಟ್ಲೆ ಬಿದ್ದಿರ್ತಾರೆ ಡ್ರೆಸ್ಸು. ಆದ್ರೆ ಅವ್ರು ಹೇಳೋದು, ಮೇಡಮ್ ಇದು ಈಗ ಭಾಳ ಟ್ರೆಂಡ್ ಐತಿ, ನಿಮಗೆ ಭಾಳ ನಿಮ್ಮ ಪರ್ಸನಾಲಿಟಿ ಭಾಳ ಹೋಗ್ತದೆ, ಗೊಂಬೆ ಗೊಂಬೆ ಕಂಡಂಗೆ ಕಾಣ್ತೀವಿ ಅಂತ ಹೇಳ್ತಾರೆ. ಅವ್ರ ಮಾತಿಗೆ ನಾವು ತಗೊಂಡ್ಬಂದ್ಬಿಡ್ತೀವಿ. ಮನೆಗೆ ತಂದಾಗ ಗೊತ್ತಾಗ್ತದೆ ಏನೂ ಚಲೋ ಇಲ್ಲ, ನಾವು ಸುಮ್ಮನೆ ತಂದ್ವಿ ಇದನ್ನ ಅಂತ ಹೇಳಿ. ಹಾಗೆ ಇನ್ನು ಇಲ್ಲಿಗ ಕಾರ್ಯಕ್ರಮವನ್ನ ನಡೆಸಿದ್ದಾರೆ. ಇಲ್ಲಿ ಮೋಸ್ಟ್ಲಿ ಅಪ್ಪಂದಿರು ಭಾಳ ಕಡಿಮೆ ಅನ್ನಿಸ್ತದೆ, ಎಲ್ಲ ಅಮ್ಮಂದಿರು ಜಾಸ್ತಿ ಬಂದಿದ್ದಾರೆ. ಹೋಗಿ ಆ ಅಪ್ಪಂದಿರು ಮಕ್ಕಳ ಕಾಟಕ್ಕಲ್ಲ ಹೆಂಡತಿ ಕಾಟಕ್ಕೂ ಕರ್ಕೊಂಡು ಬರ್ಲಿಕ್ಕೆ ಆಗ್ಲಿಲ್ಲಲ್ಲ ಅಂತ ಬೇಜಾರಾಗ್ತಾ ಇದೆ. ಬಂದ ಕೂಡ ನಾನು ಅಮ್ಮನವ್ರ ಹತ್ರ ಅದೇ ಬಯಸ್ಕೊಂಡೆ, ನೋಡು ನಿನ್ ಕಾಟಕ್ಕೆ ನಾ ಬಂದೆ, ಯಾರು ಬಂದಿಲ್ಲ ಗಂಡು ಮಕ್ಕಳು ಅಂತ ಹೇಳಿ. 3 ನಿಮಿಷ ಅಂತ ಹೇಳಿದ್ರು. ಮೋಸ್ಟ್ಲಿ ಜಾಸ್ತಿ ತಗೊಂಡ್ರೆ, ಯಾಕಂದ್ರೆ ಶನಿವಾರ ಇವತ್ತು. ಎಷ್ಟು ಟೀಚರ್ಸ್ ಬೈಕೊಂತ ಇದಾರ ಅಂತ ಗೊತ್ತಿಲ್ಲ. ಮೇಡಮ್ ನಿಮ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಇಲ್ಲಿ ಕುಂತವ್ರ ಬಗ್ಗೆ ನೀವು ಬಹಳ ಉತ್ಸುಕತೆಯಿಂದ ಮಾಡ್ತಾ ಇದ್ದೀರಿ. ಆದ್ರೂ ಆಸ್ ಎ ಟೀಚರ್ ಆಗಿ ನಾನು ಕೂಡ ಇದ್ದಿದ್ದೊಂದು ಶನಿವಾರ ಆದಿತ್ಯವಾರ ಇದು ಹೋದಲ್ಲ ಇವತ್ತು ಅಂತ ಬೈಕೊಂತಿರ್ತೀವಿ, ಕಡಿಮೆ ಆಗುತ್ತೆ ನಮ್ಗೆ. ಆದ್ರೆ ಅದನ್ನ ಆಡ್ಲಿಕ್ಕೆ ಬರಲ್ಲ, ತೋರ್ಸ್ಲಿಕ್ಕೆ ಬರಲ್ಲ, ಮತ್ತೆ ಹಿಂಗ್ ಸ್ಮೈಲ್ ಮಾಡ್ಕೊಂಡಿರ್ತೀವಿ ನಾವು. ದಯವಿಟ್ಟು ನಾನು ಇಲ್ಲಿ ಟೀಚರ್ಸ್ ಬಗ್ಗೆ ಹೇಳ್ತಾ ಇಲ್ಲ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಏನಾದ್ರು